ಆತ್ಮೀಯ H16 ನ್ಯೂಸ್ದ ಅಥವಾ ಹೇ ಸೀತಾರಾಮ್ ನ್ಯೂಸ್ದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯಕ ಮಲ್ಲಪ್ಪ ಜೋಧವ. ಈ ಸಂದರ್ಭದಲ್ಲಿ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ BJP ಆಂದೋಲನ ಜೀವಿ ಆಗ್ತಾ ಇದೆಯಾ, ಆಂದೋಲನ ಮಾಡುವ ಮಟ್ಟಿಗೆ ರೋಡಿಗೆ ಇಳಿದು ಹೋರಾಟ ಮಾಡುವಂಥ ಮಟ್ಟಕ್ಕೆ ಬಂದಿದೆಯಾ, ಅದನ್ನು ತನ್ನ ಸಿದ್ಧಾಂತ ಮಾಡ್ಕೊಳ್ತಾ ಇದೆಯಾ? ಭಾಳ ಸಂತೋಷ ಅಲ್ರಿ ಇದು. ಯಾಕಂದರೆ ಇದೇ ನಮ್ಮ ಮೋದಿಜಿಯವರು ಈ ನಮ್ಮ ದೆಹಲಿಯ ಬಾರ್ಡರ್ ಮೇಲೆ ರೈತರು ನಿರಂತರ ವರ್ಷದವರೆಗೆ ಆಂದೋಲನ ಮಾಡಿದಾಗ, ಹೋರಾಟ ಮಾಡಿದಾಗ 3 ಕಾಲೆ ಕಾನೂನು ಅಂದರೆ 3 ಕಾಲೆ ಕಾನೂನು ವಾಪಸ್ ತೋಡ್ರಿ ಅಂತ ಹೋರಾಟ ಮಾಡಿದಾಗ ಅನೇಕ ಬೇಡಿಕೆಗಳನ್ನಿಟ್ಟಾಗ ಅಲ್ಲಿ ಹೋರಾಟಗಾರನೆಲ್ಲ ಆಂದೋಲನ ಜೀವಿ ಅಂತ ಕರಿತಾಯಿದ್ರು. ಇವತ್ತು ಅದೇ ಮೋದಿಯವರ ಫಾಲೋವರ್ಸ್ ಅಂದರೆ BJPಗರು ಕರ್ನಾಟಕದಲ್ಲಿ ಆಂದೋಲನ ಜೀವಿ ಆಗಲಿಕ್ಕೆ ಹೊರಟಿದ್ದಾರೆ. ಭಾಳ ಸಂತೋಷ ವಿಷಯ. ಅಟ್ಲೀಸ್ಟ್ ಈಗಾದರೂ ಆಂದೋಲನದ ಮಹತ್ವವನ್ನು ಅವ್ರು ತಿಳ್ಕೊಂಡಿದ್ದಾರೆ, ನಾನು ತಿಳ್ಕೊಂಡಿದ್ದೀನಿ. ಅಡ್ಡಿ ಇಲ್ಲ. ಯಾಕಪ್ಪ ಅಂತಂದ್ರೆ ಇಂಥದ್ದು ಬೇಕಾಗ್ತದೆ, ಹೋರಾಟಗಳು ಬೇಕಿರಲಿಲ್ಲ, ಅವ್ರು ಯಾರೂ ಇಲ್ಲ, ಮಾಡ್ತಾ ಇರಬೇಕು. ಆದರೆ ಅವ್ರು ಎಷ್ಟು ಪ್ರಾಮಾಣಿಕರು ಎಷ್ಟು ಅಪ್ರಾಮಾಣಿಕರು ನಂತರದ ವಿಷಯ. ಮಾಡಾಗಿರೋ ಶುರುವಾಯ್ತಲ್ಲ ಈಗ. ಯಾಕೆಂದರೆ ಇಡೀ ದೇಶದ ತುಂಬ ಆಂದೋಲನ ಶಬ್ದ ಇಲ್ಲ, ಕಡಿಮೆ ಹೋಗ್ಬಿಟ್ಟದು. ಅದರಲ್ಲೂ BJP ಬಂದಂದ್ರಿಂದ ಮುಗಿದೋಯ್ತು. ಅದರಲ್ಲೂ ಈ ದೆಹಲಿ ಬೋರ್ಡ್ ಮೇಲೆ ವರ್ಷತನ ಕೊಡಿದ್ರು ಏನೂ ಆಗಲಿಲ್ಲ, ಏನೂ ಆಗಲಿಲ್ಲ. ಕೊನೆಗೆ ಅದಷ್ಟು ಕಾರ್ಯಕ್ರಮನ ನಾನು ಕನ್ವಿನ್ಸ್ ಮಾಡಲಿಕ್ಕೆ ಆಗಲಿಲ್ಲ ನನ್ನ ರೈತರಿಗೆ. ಅದಕ್ಕೆ ನಾನು ಹಿಂದೆ ತಕ್ಕೊಳ್ಳಿಕ್ಕೆ ಹತ್ತಿದ್ದೀನಿ ಅಂತಷ್ಟೇ ಹೇಳಿಬಿಣ. ಇವತ್ತಿನವರೆಗೂ ಅದು ಹಾಗೆ ಅಲ್ಲೇ ಏನು ನಿದ್ದೆಗೀಡಾದ ಹೆಬ್ಬಾವಿನಿಂದ ಬಿದ್ದದು. ಯಾವಾಗ ಎಚ್ಚರ ಗೊತ್ತಿಲ್ಲ. ಯಾಕಪ್ಪ ಅಂತಂದರೆ ಅದು ಇನ್ನೂ ಪೂರ್ತಿ ಕಿತ್ತಾಕಿಲ್ಲ. ನಮ್ಮ ಕರ್ನಾಟಕದಲ್ಲಿ ಕಿತ್ತಾಕಿಲ್ಲ ರೀ. ಕಾಂಗ್ರೆಸ್ಸಿಗರು 3 ಕಾಲೆ ಕಾನೂನು ಇನ್ನೂ ನಮ್ಮಲ್ಲಿ ಜೀವಂತದ ತೆಗೆದಾಗಬೇಕಾಗಿದೆ. ಇಷ್ಟರೊಳಗೆ ಪಾಪ ರೈತರು ದಿನನಿತ್ಯ ಇವತ್ತು ಚರ್ಚೆ ಮಾಡ್ತಿರ್ತಾರೆ, ಬೇಡ್ತಾ ಇರ್ತಾರೆ, ಬೇಡಿಕೆ ಇಡ್ತಾ ಇರ್ತಾರೆ. ಅದಕ್ಕಾಗಿ ನಮ್ಮ ಮೇಲೆ ಕರೆಯೋದೇನಪ್ಪ ಅಂದ್ರೆ BJP ಮತ್ತು ಕಾಂಗ್ರೆಸ್ಗಳು ಒಂದೇ ನಾಣ್ಯದ 2 ಮುಖಗಳು ಅಂತ. ಇವತ್ತು ನೋಡಿ ಮತ್ತೆ ಆಂದೋಲನ ಜೀವಿಗೆ ಅಥವಾ ಆಂದೋಲನ ಸಮಿತಿಯನ್ನು ಮಾಡಿಕೊಂಡು ಒಂದು ಬೀದಿಗಿಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಾಗತ ಮಾಡಬೇಕು. ಯಾಕಂದರೆ ಆಡಳಿತಾರೂಢ ಪಕ್ಷದ ದೋಷ ಜನಕ್ಕೆ ಗೊತ್ತಾಗಬೇಕು. ಸರಣಿ ಆತ್ಮಹತ್ಯೆ ಆಗಿರ್ಬೋದು, ರೈತರದಾಗಿರ್ಬೋದು, ಅಥವಾ ಬಾಣಂತಿಯರ ಸಾವಾಗಿರ್ಬೋದು, ಅನೇಕ ಘಟನೆಗಳಾಗ್ತಾ ಇದ್ದಾವೆ. ಅನೇಕ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಅದ್ರ ವಿರುದ್ಧ ಎಲ್ಲದ್ರ ವಿರುದ್ಧ ಹೋರಾಟ ಆಗಬೇಕಾಗಿದೆ. ಸಿದ್ದರಾಮಯ್ಯ ಒಳ್ಳೆಯವ್ರದಾರೋ, DK ಶಿವಮೊಗ್ಗ ಕೆಟ್ಟವ್ರದಾರೋ ಆ ಪ್ರಶ್ನೆ ಇಲ್ಲ. ಒಳ್ಳೆಯವ್ರು ಕೆಟ್ಟವ್ರು ಎಲ್ಲ ಕಡೆ ಇದ್ದೇ ಇರ್ತಾರೆ. ಆ ಎಲ್ಲ ನೆಲೆಯಲ್ಲಿ ಈ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಿದ್ದಾರೆ. ಅದರಲ್ಲೇ ಮುಖ್ಯವಾಗಿ ಈ ಒಂದು BJP ಆಂದೋಲನಾ ಸಮಿತಿ ರಚನೆ ಮಾಡಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಅದರಲ್ಲೇ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿಗಳು ಇದ್ದಾರೆ. ಇದು ಪಕ್ಕಾ BJPದು ನಾವು ಅನ್ಬೋದೇನೋ. ಯಾಕಂತಂದ್ರೆ ಈ ಹೋರಾಟದಲ್ಲೇ ಭಾಳ ದೊಡ್ಡ ದೊಡ್ಡ ಹೆಸರುಗಳು ಇರಲಿಲ್ಲ. ಭಾಳ ಸಾಮಾನ್ಯ ಮತ್ತು ಅಷ್ಟೇ ಗಟ್ಟಿಮುಟ್ಟಾದಂಥ ವಿಧಾನ ಪರಿಷತ್ತದ ನಾಯಕ BJP ನಾಯಕ ಛಲವಾದಿ ನಾರಾಯಣ ಸ್ವಾಮಿಗಳು ಒಳ್ಳೆ ಬುದ್ಧಿವಂತರಿದ್ದಾರೆ, ಮಾತುಗಾರರಿದ್ದಾರೆ, ಜೊತೆಗೆ ಸಂಘಟಕರು ಇದ್ದಾರೆ. ಅವರ ಜೊತೆಗೆ ಜ್ಞಾನೇಂದ್ರ, ಆರೋಗ್ಯ ಜ್ಞಾನೇಂದ್ರ, ಹಿಂದೆ ಮಾಜಿ ಇವರು ಗೃಹ ಸಚಿವರಿದ್ದರು. ಮುಂದೆ ಎಣ್ಣ ಮಹೇಶ, ಇವರು ಮೈಸೂರು ಕಡೆಯವರು, ಭಾಳ ಒಳ್ಳೆಯ ವಾಗ್ಮಿ, ಜೊತೆಗೆ ಕೆಲಸಗಾರರು. ಅವ್ರ ಜೊತೆಗೆ ಅಶ್ವಥ್ ನಾರಾಯಣ ಗೌಡ, ಇವರು ಒಳ್ಳೆ ಮಾತುಗಾರರು. ಜೊತೆಗೆ ಬಸವರಾಜ್ ಮತ್ತಿಮೂಡ್, N ರವಿಕುಮಾರ್, ಇವರು ಅಂದರೆ ಹೆಚ್ಚು ಕಡಿಮೆ 17 ಜನ ಇದರಲ್ಲಿದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಡಾಕ್ಟರ್ ಅವಿನಾಶ್ ಜಾಧವ್, ಡಾಕ್ಟರ್ ಚಂದ್ರು ಲಮಾಣಿ, ಡಾಕ್ಟರ್ ಅಶ್ವಿನಿ ಗೌಡ, ಡಾಕ್ಟರ್ ಬಸವರಾಜ್ ಕೇಲ್ಗಾರ್. ಹಿಂಗೆ ಈ ಎಲ್ಲ BJP ಕುಡ್ಕೊಂಡು ಆಂದೋಲನ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರು ಯಶಸ್ವಿ ಆಗಲಿ, ಸರ್ಕಾರದ ತಪ್ಪುಗಳನ್ನು ಅವ್ರು ತೋರಿಸಲಿ, ತಿದ್ದು ಕೆಲಸ ಮಾಡಲಿ, ಜೊತೆಗೆ ಒಂದು ಹೋರಾಟ ಅನ್ನುವಂಥದ್ದು ನಿರ್ಮಾಣ ಆಗಲಿ ಅಂತ. ಇದಕ್ಕೆ ನಮ್ಮ ಸಪೋರ್ಟ್, ಎಲ್ಲರ ಸಪೋರ್ಟ್, ಅದು ಜನರ ಸಪೋರ್ಟು, ಅದು ಜನರಿಗೆ. ಅದೇ ಕಾಲಕ್ಕೆ ನಾವು ಸಿಂಪಲ್ ಪ್ರಶ್ನೆ ಕೇಳಬೇಕಾಗಿದೆ. ಇದೇ ಹೋರಾಟನು ಕೇಂದ್ರ ತಪ್ಪು ಮಾಡಿದಾಗ ಅದ್ರ ವಿರುದ್ಧ ಹೋರಾಟ ಮಾಡುವಂಥ, ತಮ್ಮ ವಿರುದ್ಧ ಹೋರಾಟ ಮಾಡುವಂಥ ಮನೋವೃತ್ತಿಯನ್ನು ಬೆಳೆಸ್ಕೊಂಡ್ರೆ ಭಾಳ ಉತ್ತಮ. ಯಾಕಂತಂದ್ರೆ ವಿಮರ್ಶೆ ಭಾಳ ಮಹತ್ವದ ರೀ ಜೀವನದಾಗ. ತಮ್ಮ ಬಗ್ಗೆ ತಾವು ವಿಮರ್ಶೆ ಮಾಡಿಕೊಳ್ಳೋದು ಅದೇ ನಿಜವಾದ ಜ್ಞಾನ, ಅದೇ ನಿಜವಾದ ಅವನು ವ್ಯಕ್ತಿ, ಮನುಷ್ಯ ಅಂತ ನಾವು ಕರ್ಕೊಳ್ತೀವಿ. ಅದು ಬೆಳೆದ್ರೆ ಭಾಳ ಉತ್ತಮ ಇತ್ತು ಅಂತ. ಯಾಕಂತಂದ್ರೆ ಮೋದಿಯವರು ಈಗಾಗಲೇ ಕೇಂದ್ರದಲ್ಲಿ ಸಹಿತ ಅನೇಕ ತಪ್ಪುಗಳನ್ನ ಮಾಡ್ತಾ ಇರ್ತಾರೆ, ಮಾಡಿದ್ದಾರೆ. ಯಾಕಪ್ಪ ಅಂತಂದ್ರೆ ಇವತ್ತಿನವರೆಗೂ ನಮ್ಮಲ್ಲಿ ಬೆಲೆ ಏರಿಕೆ ಕಂಟ್ರೋಲಿಗೆ ಬರ್ತಾನೇ ಇಲ್ಲ. ಏನು ಮಾಡ್ತಾಯಿದ್ದಾರೆ ನಮ್ಮ ಮೋದಿಜಿಯವರು? ಇವತ್ತು ಬೆಲೆ ಏರಿಕೆ ಕಾರಣ ಯಾರು ಅನ್ನೋದು ನಾವು ವಿಚಾರ ಮಾಡಬೇಕಾಗಿದೆ.
ಜೊತೆಗೆ ನಮ್ಮ ಕರ್ನಾಟಕದ ಪಾಲು ನಮ್ಮ ಇವನ್ನ ಬಿಟ್ಟು ಸಿದ್ದರಾಮಯ್ಯವ್ರನ್ನ ನಮ್ಮ ಜಿ ಎಸ್ ಟಿ ಎಷ್ಟು ಕಡಿದು ನಿಮಗೂ ಗೊತ್ತದ. ಜಿ ಎಸ್ ಟಿ ಪಾಲು 60-40 ರೀತಿಯಲ್ಲಿ ಕೇಂದ್ರ 60 ಇಟ್ಕೊಳ್ಳಿ, ಯಾಕಂದ್ರೆ ಅದು ಕೆಲಸ ಮಾಡ್ತಿರ್ತದೆ ಜನರ ಸಲುವಾಗಿ. ಕರ್ನಾಟಕ ಪಾಲು 40 ಹೆಸರು ಕೊಡುವಂಥದ್ದು ಯಾಕೆ ಕೆಲಸ ಮಾಡಬಾರ್ದು? ಅನೇಕ ಇನ್ನೂ ಕಾರ್ಯಗಳಿದೆ, ಅವ್ರ ಬಗ್ಗೆಯೂ ಇಲ್ಲಿ ಆಂದೋಲನ ರೂಪ ಮಾಡಿಕೊಂಡು ಎಚ್ಚರಿಸೋದ ಕೆಲಸನ ಅವ್ರು ಮಾಡಬೇಕಾಗಿದೆ. ಕಾಂಗ್ರೆಸ್ಸಿಗೆ ಮಾಡ್ತಾರೆ, ಟೀಕಾ ಮಾಡ್ತಾರೆ, ಅದು ಬೇರೆ. ತಾವು ಅದನ್ನು ಕೆಲಸ ಮಾಡಿದರೆ ನಿಶ್ಚಿತವಾಗಿಯೂ ಇದೊಂದು ರೀತಿಯ ಒಂದು ವಿನೂತನವಾದ ಹೋರಾಟ ಆಗ್ತದೆ. ಈ ವಿನೂತನವಾದ ಹೋರಾಟ ನಮ್ಮ ಬಿ ಜೆ ಪಿಗರಿಂದ ಆದರೆ ಭಾಳ ಒಳ್ಳೆಯದು. ಮತ್ತು ಇಲ್ಲಿವರೆಗೆ ನಾವು ನೋಡಿದ್ದೀವಿ, ಆ ವಿರೋಧ ಮಾಡೋದ್ರಲ್ಲೇ ಭಾಳ ಪಾರಂಗಿದ್ರು ನಮ್ಮ ಬಿ ಜೆ ಪಿಗರು. ಹೋರಾಟ ಮಾಡ್ತಾರೆ, ಜನಾಂದೋಲನ ತನ್ರಿ, ಮತ್ತೆ ನೋಡ್ರಿ, ಜನರಿಗೆ ಮುಟ್ಟುವುದ್ರಲ್ಲೇನ್ರಿ, ಎಲ್ಲದರಲ್ಲೂ ಒಳ್ಳೆಯ ಭಾಷೆಯನ್ನು ಬಳಸ್ತಾರೆ ಮತ್ತು ನಿಖರವಾದಂತಹ ಒಂದು ಸಮಸ್ಯೆಗಳನ್ನ ನಿಂತು ಹೇಳ್ತಾರೆ. ಆದರೆ ಸಮಸ್ಯೆಗಳ ಪರಿಹಾರದಲ್ಲಿ ಮಾತ್ರ ಸೋಲ್ತಾ ಇದ್ದಾರೆ. ಇದಕ್ಕೆ ಮೊದಲು ಎಲ್ಲರೂ ಒಪ್ತಾ ಇದ್ವಿ. ಈ ಸಂಘ ಪರಿವಾರ ನುಗ್ಗಿದ್ರು, ಈ ಒಂದು ಏನಪ್ಪ ಅಂತಂದ್ರೆ ಬಿ ಜೆ ಪಿ ಅದರ ಹಿರಿಯ ಇದಂಥ ಜನಸಂಘ ಇವರೆಲ್ಲರೂ ಮಾತು ಕೇಳಿದಾಗ ಹೌದಲ್ಲಪ್ಪ ಇದೆಲ್ಲ ರಾಷ್ಟ್ರಭಕ್ತ ನಿಜವಾಗಿ ಇವರ ಅನ್ನುವಂಥ ಮಾತಾಡ್ತಿದ್ವಿ. ಅವ್ರ ಬಗ್ಗೆ ಗೌರವದಿಂದ ನೋಡ್ಕೋದು ನಮ್ಮಲ್ಲಿ ಬರಲಪ್ಪ ಅಂತೇಳಿ ಸ್ವದೇಶಿ ಮೂಮೆಂಟನ್ನು ಹುಟ್ಟಾಕಿದ್ರು. ಏನೇನು ಎಲ್ಲ ಮೂಮೆಂಟ್ಗಳು ಹಾಕಿದ್ರು, ಎಲ್ಲ ಸಂಘ ಸಂಸ್ಥೆಯನ್ನು ಕಟ್ಟಿದ್ರು. ಮತ್ತು ಅಲ್ಲಿ ಸಂಘ ಪರಿವಾರದ ಸಂಘಟನೆಗಳು ಎಷ್ಟಿದಾವೆ, ವಿಶ್ವ ಹಿಂದೂ ಪರಿಷತ್, ಈ ಎಲ್ಲ ನೆಲೆಯಲ್ಲಿ ಅದು ಇನ್ನುಳಿದ ಅನೇಕ ಮಗ್ಗಲುಗಳಿಂದ ಇವತ್ತು ಬಿ ಜೆ ಪಿ ತನ್ನಂಥ ಎಚ್ಚರಿಕೆಗೊಳಿಸ್ಬೇಕಾಗ್ಯದ. ಯಾಕಂದ್ರೆ ಅದ್ರ ಇತಿಹಾಸದಲ್ಲಿ ಸಾಕಷ್ಟು ನಾವು ಅದ್ರ ಬಗ್ಗೆ ಗೌರವ, ವಾಜಪೇಯಿ ಅವರಿದ್ದಾಗ ಆಗಿರ್ಬೋದು, ಅದ್ರ ಹಿಂದಿನ ಒಂದು ನಮ್ಮ ಲೀಡರ್ಗಳನ್ನ ಗಮನಿಸಿದಾಗ, ಬಿ ಜೆ ಪಿ ಲೀಡರ್ಗಳನ್ನ ಗಮನಿಸಿದಾಗ ಇದು ಹೊಸದಾದಂಥ ಒಂದು ಆಡಳಿತ ಕೊಡುವಂಥದ್ದು ನಮ್ಮ ದೇಶಕ್ಕೆ ತಿಳ್ಕೊಂಡು ಸಾಕಷ್ಟು ಸಲ ಅದಕ್ಕೆ ಅವ್ರು ಪ್ರಯತ್ನ ಮಾಡಿದಕ್ಕೆ ಕೊನೆಗೆ ಅವರು ಅಭಿವೃದ್ಧಿ ಹೆಸರಲ್ಲಿ ಕೇಳಿದಾಗ ಪೂರ್ಣ ಬಹುಮತ ಕೊಟ್ಟರು 2014 ನಮ್ಮ ಜನ. ಇವತ್ತು ಅದನ್ನು ಪೂರೈಸುವಂಥ ಕೆಲಸ 10 ವರ್ಷ ಆದರೂ ಆಗಲಿಲ್ಲ ಅನ್ನೋದು ನಮಗೂ ನಿಮಗೆ ಗೊತ್ತದು. ಅಡ್ಡಿ ಇಲ್ಲ, ಈಗ ಮತ್ತೆ ಜನಾಂದೋಲನ ಮಾಡಿದ್ರೆ ಅಡ್ಡಿ ಇಲ್ಲ. ಯಾಕಂದರೆ ಕೇಂದ್ರ ಇದು ನಮ್ಮ ಕಾಂಗ್ರೆಸ್ ತಪ್ಪಿದೆ, ಇಲ್ಲ ತಪ್ಪಿಲ್ಲ ಅಂತಲ್ಲ, ಕೆಲವು ತಪ್ಪುಗಳು ಆಗ್ತಾ ಇದ್ದಾವೆ. ಆ ತಪ್ಪುಗಳನ್ನು ತಿದ್ದುವಂಥ ಕೆಲಸ ವಿರೋಧ ಪಕ್ಷ ಮಾಡಬೇಕಾಗ್ತದೆ, ಮಾಡಲಿ. ಅದೇ ಕಾರಣ ಇನ್ನೊಂದು ಭಾಳ ಮಹತ್ವದ ಏನಪ್ಪ ಅಂದರೆ ಈ ಸಂದರ್ಭದಲ್ಲಿ ಏನು ಈ ಒಂದು ಬಿ ಜೆ ಪಿ ಆಂದೋಲನ ಸಮಿತಿ ರಚನೆಯಲ್ಲಿ ಮುಖ್ಯ ಕಾರಣ ಇನ್ನು ಮುಂದಿನ 2-3 ವರ್ಷಗಳಲ್ಲಿ ಅಂತ 2 ವರ್ಷ ಮುಗಿತಾ ಬಂತು. 2 ವರ್ಷ ಸಾಧನೆ ಏನು ಅನ್ನೋದು ಎಲ್ಲರೂ ನೋಡಿದಂಥದ್ದು. ಅದಕ್ಕೆ ಇನ್ನು ಮುಂದಿನ 2-3 ವರ್ಷದಲ್ಲೇ ಈ ಕಾಂಗ್ರೆಸ್ಸಿನ ತಪ್ಪುಗಳನ್ನು, ಅಪರಾಧಗಳನ್ನು ದೊಡ್ಡದಾಗಿ ಮಾಡಿ ಅದರಲ್ಲೂ ಆತ್ಮಹತ್ಯೆ, ಸರಣಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ ಏನೂ ಆಗಲಿ. ಇವತ್ತು ಒಂದು ರೀತಿ ಏನು ಇವು ನಮ್ಮ ಕಾಂಟ್ರಾಕ್ಟ್ದಾರರಾಗಿರ್ಬೋದು, ರೈತರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅನೇಕ ಒಂದು ಏನಪ್ಪ ಅಂದ್ರೆ ನ್ಯಾಯ ನಡೀತಾ ಇದ್ದಾವೆ. ಮತ್ತು ಮುಡಾ ಆಗಿರ್ಬೋದು, ನಮ್ಮ ವಾಲ್ಮೀಕಿ ಹಗರಣಾಗಿರ್ಬೋದು, ಇದು ಅನೇಕ ಇದ್ದಾವೆ. ಅದನ್ನೆಲ್ಲ ತೆಗೆದುಕೊಂಡು ಒಂದು ಮೂಮೆಂಟ್ ಮಾಡಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದು ಒಂದು ಮೆಚ್ಚೋ ವಿಷಯ. ಆದರೆ ಅದೇ ಕಾಲಕ್ಕೆ ತಮ್ಮಲ್ಲೂ ಏನು ದೋಷಗಳಿದ್ದಾವೆ, ತಾವೇನು ತಪ್ಪು ಮಾಡಿದ್ವಿ ಅದನ್ನು ಕೇಂದ್ರಕ್ಕೂ ತಿಳಿಸಿ ಕೇಂದ್ರದಿಂದ ಅನೇಕ ಬದಲಾವಣೆ ಮಾಡುವಂಥದ್ದು, ಮುಖ್ಯವಾಗಿ ಬದಲಾವಣೆ ಮಾಡಬೇಕಾಗಿದ್ದು ರೈತರಿಗೆ MSP ಕೊಡಬೇಕು ಅನ್ನುವಂಥದ್ದು, ಕಾನೂನು ಮಾಡಬೇಕು ಅನ್ನುವಂಥದ್ದು. ಅದ್ರ ಬಗ್ಗೆ ಸಾಕಷ್ಟು ನೀವು MSP ಹೆಚ್ಚು ಮಾಡಿದಿರಿ, ಅದರ ವ್ಯಾಪಾರಸ್ಥರು ಕೊಡಬೇಕಲ್ಲ ಆ ದರದಲ್ಲೇ ನಮ್ಮ ರೈತರಿಗೆ ಮಾರ್ಕೆಟನ್ನು, ಅದರ ಬೆಲೆಯನ್ನು ಅದಿಲ್ಲದಕ್ಕಾಗಿ ಇವತ್ತು ರೈತರು ಕೇಳ್ತಾ ಇದ್ದಾರೆ. ಎಲ್ಲ ನೆಲೆಯಲ್ಲೇ ಈ ಒಂದು ಬಿ ಜೆ ಪಿಗರ ಈಗಿನ ಈ ಆಂದೋಲನ ನಿಶ್ಚಿತವಾಗಿಯೂ ಒಂದು ಪಾಸಿಟಿವ್ ಆಗಿ ಆಗಲಿ, ಹೊಸ ಹಾದಿಯನ್ನು ಕರ್ನಾಟಕ ತೋರುವಂಥದ್ದಾಗಲಿ, ಮತ್ತು ಕಾಂಗ್ರೆಸ್ಸಿಗೂ ಒಂದು ಎದುರಾಳಿ ಪಕ್ಷ ಇರೋದರಿಂದಾಗಿ, ವಿರೋಧ ಪಕ್ಷ ಇರೋದರಿಂದಾಗಿ ಒಳ್ಳೆಯ ಆಡಳಿತ ನೀಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಉದ್ಯೋಗ ಸೃಷ್ಟಿಗೆ ಕರ್ನಾಟಕದ ಮಟ್ಟಿಗಾದರೂ ಅಟ್ಲೀಸ್ಟ್ ಒಳ್ಳೆಯ ಉದ್ಯೋಗಗಳನ್ನು ಸೃಷ್ಟಿಸುವಂಥ, ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ಒತ್ತಿರೋದರಲ್ಲಿ. ಜೊತೆಗೆ ಈಗ ನಿಮ್ಗೆ ಹೇಳಿದಂಥದ್ದು 60-40 ಕರ್ನಾಟಕದ ಪಾಲು ಅಂದರೆ ಅದು ಬಂತಂದ್ರೆ ಆ ದುಡ್ಡನ್ನು ಇಲ್ಲಿ ಡೆವಲಪ್ಮೆಂಟ್ಗೆ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥ ನೆಲೆಯಲ್ಲೇ. ಜೊತೆಗೆ ಶಿಕ್ಷಣಕ್ಕೆ 15% ಖರ್ಚು ಮಾಡಿರಿ ಅಂತ ಸರ್ಕಾರದಲ್ಲಿ ಒತ್ತಡ ಹಾಕಿರಿ. ಜೊತೆಗೆ ನೀವು ಕೇಂದ್ರದಲ್ಲಿ ಒತ್ತಡ ಹಾಕಿ ಆ ದಿಶೆಯಲ್ಲೇ ಶಿಕ್ಷಣ ಉಳಿಸ್ರಿ, ಆರೋಗ್ಯ ಸಲುವಾಗಿಯೂ ವರ್ಕ್ ಮಾಡಿಸಿ, ಮೂಮೆಂಟ್ ಮಾಡಿ ಅದನ್ನು 10-15% ಹಾಕುವಂಗೆ ಮಾಡಿದ್ರೆ ನಿಶ್ಚಿತವಾಗಿ ಈ ಆಂದೋಲನ ಒಂದು ಯಶಸ್ವಿ ಆಗ್ತದೆ. ಈ ಆಂದೋಲನ ಆಗಬೇಕಾಗಿದ್ದು ಇದೆಲ್ಲ ಒಂದರಿಂದ ಒಳ್ಳೆಯ ನಾಯಕರಿದ್ದಾರೆ ಬಿ ಜೆ ಪಿಗರು. ಆ ಬಿ ಜೆ ಪಿಯ ಒಳ್ಳೆಯ ನಾಯಕರು ಒಂದು ಸಂಘಟನೆ ಮಾಡ್ಕೊಂಡು ಈ ಮೂಮೆಂಟನ್ನು ಮಾಡ್ತಾ ಇದ್ದಾರೆ. ಈ ಮೂಮೆಂಟ್ ಮುಂದಿನ ದಿನಗಳಲ್ಲಿ ನಿರಂತರ ಮುಂದುವರಿಲಿ, ಸರ್ಕಾರ ಒಳ್ಳೆಯ ಆಡಳಿತ ಕೊಡಲಿ. ಆ ಒಳ್ಳೆಯ ಆಡಳಿತ ಕೊಡುವಲ್ಲೇ ಇವರು ಒತ್ತಡ ತರಲಿ, ಇಲ್ಲ ಅವ್ರು ಫೇಲ್ಯೂರ್ ಆದ್ರೆ ಅದು ಹೇಳ್ತಾ ಹೋಗಲಿ ಅಂತ ಹೇಳ್ತಾ ಈ ಒಂದು ಆಂದೋಲನ ಸಮಿತಿ ಈ ಮುಂದಿನ ದಿನಗಳಲ್ಲಿ ಏನೇನು ಕೆಲಸ ಮಾಡ್ಬೋದು ಮತ್ತು ಕಾಲಕ್ಕೆ ನೋಡ್ತಾ ಚರ್ಚೆ ಮಾಡ್ತಾ ಹೋಗೋಣ. ಅಲ್ಲಿವರೆಗೆ ಆ ಆಂದೋಲನ ಸ್ಟಾರ್ಟ್ ಆಗುವವರೆಗೆ ನೋಡೋಣ, ವೇಟ್ ಮಾಡೋಣ, ವೇಟ್ ಆ್ಯಂಡ್ ಸಿ ಅಂತಾರಲ್ಲ ಹಾಗೆ. ಇದು ಇವತ್ತಿನ ಮುಖ್ಯ ಚರ್ಚಾ ವಿಷಯವಾಗಿತ್ತು. ನಿಮಗೆ ಲೈಕ್ ಆಗಿರ್ಬೋದು.
ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿದ ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. ಯಾಕಂದ್ರೆ H16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.